ಇವತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ನಮಗೆ ಇದೆಲ್ಲ ಗಮ್ಮತ್ ಆಗ್ತಾ ಉಂಟು. ಸೊ ಈಗ ನಾವು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಊಟಕ್ಕೆ ಬಂದಿದ್ದೇವೆ. ಇಂಟ್ರೊಡಕ್ಷನ್ ಮಾಡ್ಲಿಲ್ಲ ನೀನು, ಮಾಡು. ಇವಳು ನಮ್ಮ ಅತ್ತಿಗೆ ವನನ್ನ ಅಕ್ಕ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಲಿಖಿತ ಬಂದೇಳೆ. ಮೊನ್ನೆ ನಾನು ಇವಳ ಮನೆಗೆ ಹೋಗಿದ್ದೆ, ಇವತ್ತು ಇವಳು ನನ್ನ ಮನೆಗೆ ಬಂದೇಳೆ. ನಮಗೆ ಸ್ವಲ್ಪ ಶಾಪಿಂಗ್ ಇತ್ತು ಪೇಟೆಯಲ್ಲಿ, ಇದು ಹಾಸ್ಟೆಲಿಗೆ ಹೋಗುದಲ್ಲ, ಹಾಗೆ ನಾವೀಗ ತೋಟಕ್ಕೆ ಹೋಗ್ತಿದ್ದೇವೆ. ಮರೊಂದು ಇದ್ದೆಯಾ ಮೊನ್ನೆಣಿದ ಆತನು ಫುಲ್, ಮೊನ್ನೆಣಿದ ವ್ಲಾಗ್ ಫುಲ್ ಆತನು. ಇದು ಲಾಸ್ಟ್ ಇಯರ್ ಜರ್ದದು ಫ್ರೆಂಡ್ಸ್. ಮೂಲ ಅಂತ ಅಂದಿತ್ತು ಅಲ್ಪ, ನೆಕ್ಸ್ಟ್ ಡೇ ಬರ್ತದೆ ನಾಗಿಜ್ಜಿ. ಸೊ ಫ್ರೆಂಡ್ಸ್, ಇವತ್ತು ಲಿಖಿತನಿಗೋಸ್ಕರ ನಾವು ಬಿರಿಯಾನಿ ಮಾಡ್ತಿದ್ದೇವೆ ಅಡಿಗೆ, ಮತ್ತೆ ಅವಳಿಗೋಸ್ಕರ ಗಮ್ಮತ್. ಲಿಖಿತನ ಕೈಯಲ್ಲಿ ನೀರಿನಿಂದ ಮೂರ್ಸಿಲ್ಲ ಸೊಳ್ಳೆ ಮೇಲೆ ಮೂರಿಸಿತ್ತು. ಅವು ಒಂದೇ ಕಡಿಮೆ ನಾವು ಬ್ಲಾಗ್ ಮಾಡಲಿಕ್ಕೆ ಕಂಟೆಂಟ್ ಇಲ್ಲ, ಇನ್ನು ಬ್ಲಾಗ್ ಸಹ ಬರೋದಿಲ್ಲ ಫ್ರೆಂಡ್ಸ್. ನಾವು ಹಾಸ್ಟೆಲ್ಗೆ ಹೋಗ್ತಾನೆ ರಾತ್ರಿ ಅಂತೂ ಬ್ಲಾಗೇ ಮಾಡ್ತೀವಿ. ಇವತ್ತು ಹಿತ ಪ್ರಪ್ರಥಮ ಬಾರಿಗೆ ಕೋಳಿ ವಾಶ್ ಮಾಡ್ತಿದ್ದಾಳೆ. ಹಾಗೆ ಅದನ್ನೊಮ್ಮೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಹೇಳಿದ್ಲು, ರಾಶಿ ಹಾಕಿದ್ದೆ. ಹಾಗೆ ಅಷ್ಟೇ ಫ್ರೆಂಡ್ಸ್, ಇದು ಕಂಟೆಂಟ್ ಇಲ್ಲದೆ ನರಕ ಬರ್ತಿರೋ ಒಂದು ವ್ಲಾಗರ್ ಇವಳೆ. ಏನಾದ್ರೂ ಕಂಟೆಂಟ್ ನಿಮಗೆ ಇದ್ರೆ, ಏನಾದ್ರೂ ಹೇಳ್ಬೇಕು ಅಂತ ಇವಳ ಬಾಯಲ್ಲಿ ಕಮೆಂಟ್ ಮಾಡಿ, ಅದನ್ನು ಮಾಡ್ತಾಳೆ ಈತ ಇನ್ನು ಹಾಸ್ಟೆಲಲ್ಲಿ ಕೂತು. ಆಮೇಲೆ ಹೇಳು, ಇದು ಮೇ ಬಿ ಲಾಸ್ಟ್ ವ್ಲಾಗ್ ಇರ್ಬೋದು ಅಂದ್ರೆ ಈತನ ಮುಖ ನೋಡಿ. ಆಮೇಲೆ ಇನ್ನು ವೀಕ್ಲಿ ಒಂದ್ಸತಿ ವ್ಲಾಗ್ ಬರ್ಲಿಕ್ಕಿಲ್ಲ, ಮಂತ್ಲಿ ಒಂದ್ಸತಿ ವ್ಲಾಗ್ ಬರ್ಬೋದು. ಯಾಕಂದ್ರೆ ಇವಳ ತಂಗಿ ಸಹ 10th, ಹಾಗೆ ಓದ್ಲಿಕ್ಕೆ ಇರ್ತದೆ, ಅದಕ್ಕೆ ವ್ಲಾಗ್ ಮಾಡೋದಿಲ್ಲ. ಅವಳಿಗೆ ಹೋಮ್ ವರ್ಕ್ ಬರ್ದು ಮುಗಿದಿಲ್ಲ, ಹಾಗೆ ಅಷ್ಟೇ. ಸೊ ಫ್ರೆಂಡ್ಸ್, ತುಂಬಾ ಜನ ನನ್ನ ಹತ್ರ ಕೇಳ್ತಿದ್ರಿ ನಿಮ್ಮ CET ರ್ಯಾಂಕ್ ಎಂತ ಆಯ್ತು, ನೆಕ್ಸ್ಟ್ ಎಂತ ಮಾಡುದು ಅಂತ. ನೆಕ್ಸ್ಟ್ ನಾ BSc ಮಾಡುದು, ಮೈಕ್ರೋಬಯಾಲಜಿ ಮತ್ತೆ ಕೆಮಿಸ್ಟ್ರಿ ತಗೊಂಡು ನೆಕ್ಸ್ಟ್ MSc ಕೆಮಿಸ್ಟ್ರಿಯಲ್ಲಿ ಮಾಡಿ ಇಂಡಸ್ಟ್ರಿ ವರ್ಕಿಗೆ ಹೋಗುದು ಅಂತ. ಇಲ್ಲದಿದ್ರೆ ಲೆಕ್ಚರಿಂಗ್ ಫೀಲ್ಡ್ ಅಂತ ಇದ್ದಾನೆ, ಟೀಚಿಂಗ್ ಫೀಲ್ಡ್ ಅಂತ. ಮತ್ತೆ ನನ್ನ ಫ್ರೆಂಡ್ ಲಿಖಿತ ಕೂಡ ಅದನ್ನೇ ಮಾಡುದು. ಅವಳದು BZC ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿ, MSc ಅವಳು ಕೆಮಿಸ್ಟ್ರಿನೇ ಮಾಡುದು. ಮತ್ತೆ ನನ್ನ CET ರ್ಯಾಂಕ್ 40 ಬಿಲೋ ಉಂಟು ಅಷ್ಟೇ ಹೇಳಿದ್ರೆ. ರ್ಯಾಂಕ್ 40,000 ಒಳಗೆ. ಇಂಜಿನಿಯರಿಂಗ್ ಅಲ್ಲಿ ಸಹ ಒಳ್ಳೆ ರ್ಯಾಂಕ್ ಉಂಟು, ಒಂದು 32,000 ಉಂಟು. ಮಂಗಳೂರಲ್ಲಿ ಸಿಗ್ಬೋದು ಕಾಲೇಜ್, ಒಳ್ಳೆ ಕಾಲೇಜ್ ಸಿಗ್ಲಿಕ್ಕಿಲ್ಲ, ಸಿಗ್ಬೋದು ಒಂದು ಅವರೇಜ್ ಕಾಲೇಜ್. ಆದರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಇಂಜಿನಿಯರಿಂಗ್ ಅಲ್ಲಿ, ಹಾಗೆ ನಾನು ಇಂಜಿನಿಯರಿಂಗ್ ಮಾಡುದಿಲ್ಲ, BSc ಮಾಡುವ ಅಂತ. ಕೇಳಿಪ್ಪ ಬಂದವು ಟೂಲರ್ ಆಫ್ ಅಂತ. ಇವಳು ಇವತ್ತು ಮುಗಿಸುವ ಹಾಗೆ ಕಾಣ್ತಿಲ್ಲ, ಅದಕ್ಕೆ ನಾನು ಸಹ ಸೇರಿಕೊಂಡೆ. ನಾವಿತ್ತು ಬಿರಿಯಾನಿ ಮಾಡುದು, ಹಾಗೆ ಇದನ್ನು ಮ್ಯಾರಿನೇಟ್ ಮಾಡುವಂತ. ಒಂದು ಅದಾ ಪೆಜ್ಜಿ ಬೇಡ ದೊಡ್ಡಂಜಿರಲ್ಲಿ ಅನ್ಕೋ. ಫ್ರೆಂಡ್ಸ್, ಎಂತ ಅಂದ್ರೆ ಮೊನ್ನೆ ನಮ್ಮ ಮನೆಗೆ ಬಂದಿದ್ಲಲ್ಲ ಹಿತ, ಅದು ಮಾಡೋದಲ್ಲ. ಆಗ ಇವಳನ್ನು ನಾನು ಕೋಳಿ ಫಾರಮ್ಗೆ ಕರ್ಕೊಂಡೋದದ್ದು. ಇವಳನ್ನು ನಾನು ಎಂತಕ್ಕೆ, ಇದು ಕೋಳಿ ತರ್ಲಿಕ್ಕೆ ಮನೆಗೆ ಇವಳು ಬಂದಿದ್ದಾಳಲ್ಲ. ಅಮ್ಮ ಮನೆಗೆ ಸ್ವಲ್ಪ ಬ್ಯುಸಿ ಇತ್ತು, ಹಾಗೆ ಇವಳು ಈ ಸ್ಮಶಾನದ ಮುಂದೆ ನಿಂತಿರ್ತಾರಲ್ಲ ಹಾಗೆ ನಿಂತಾಳೆ, 2 ಕೈಯನ್ನು ಸಹ ಮೂಗಿಗಿಟ್ಟುಕೊಂಡು. ಮತ್ತೆ ಮೀನು ಸಹ ಇತ್ತು, ಮೀನನ್ನು ಆಚೆ ಹೇಳಿದ್ದೆ ನಾನು ಮೀನು ತರ್ಲಿಕ್ಕೆ, ಮೀನು ಮಾಡಲಿಕ್ಕೆ. ಹಾಗೆ ಅಲ್ಲಿ ಎಂತ ಇರ್ಲಿಲ್ಲ ಇವಳ ಕೈಯಲ್ಲಿ, ಖಾಲಿ ಒಂದು ಮೊಬೈಲ್ ಇಟ್ಟುಕೊಂಡು ನಿಂತಿದ್ಲು ಮುಂದೆ. ಬನ್ನಿ ಮತ್ತೆ ಆಗ ನಾನು ಹೇಳಿದ್ದೆ, ಇದು ಮೀನಿದ್ದು ತೊಟ್ಟೆಯನ್ನು ಸಹ ಇವಳ ಹತ್ರ ಕೈಯಲ್ಲಿ ಕೊಟ್ಟೆ. ಹಾಗೆ ಇದು ವಾಸನೆ ಬರ್ತದಂತೆ ಕೋಳಿ, ಅದನ್ನು ತೋರಿಸಿ. ಇದು ವಾಸನೆ ಬರ್ತದಂತೆ, ತಿನ್ಲಿಕ್ಕೆ ವಾಸನೆ ಬರುದಿಲ್ಲ ಅಂತ. ಎಂತ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಹಾಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಎಂತಾದ್ರೂ ಹೇಳಿ. ಮತ್ತೆ ಕೋಳಿ ವಾಸನೆ ಬರ್ತದೆ, ಪರಿಮಳ ಅಂತ ಎನ್ನ ಡೈಲಾಗ್, ಅವಳ ಡೈಲಾಗ್. ಇಡೀ ದಿವಸ ಮೊಬೈಲ್ ನೋಡಿ ಡಾಟಾ ಖಾಲಿ ಮಾಡಿ, ನಿನ್ನೆ ಸಹ ರೀಚಾರ್ಜ್ ಮಾಡಿದ್ಲು, ಮೊನ್ನೆ ಸಹ ರೀಚಾರ್ಜ್ ಮಾಡಿದ್ಲು, ಇವತ್ತು ಸಹ ರೀಚಾರ್ಜ್ ಮಾಡ್ತಿದ್ದಾಳೆ 22 ರೂಪಾಯಿ ಹಾಕಿ. ನೋಡ್ಲಿ ಗೊತ್ತಾಗ್ಲಿ ಅವರಿಗೆ ಸಹ.
ಸೊ ಫ್ರೆಂಡ್ಸ್, ನಿಮಗೆ ಸಹ ಹಾಸ್ಟೆಲಿಗೆ ಹೋಗ್ಲಿಕ್ಕೆ ಎಂತಾದ್ರು ತಕೊಂಡು ಹೋಗ್ಬೇಕು ಎಂತೆಲ್ಲ ಒಂದು ಐಡಿ ಸಿಗ್ಲಿ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಒಂದು ಬಾಕ್ಸ್ ತಕೊಂಡಿದ್ದೇನೆ, ಇದರಲ್ಲಿ ಇದು ಕ್ರೀಮ್, ಕ್ಲಿಪ್, ಹುಡುಗಿಯಾಗಿದೆ ಇದೆಲ್ಲ ತಕೊಂಡು ಹೋಗ್ಬೇಕು. ಮತ್ತೆ ಒಂದು ಸೋಪ್ ಬಾಕ್ಸ್, ಇದು ಹುಡುಗರಿಗೆ ಸಹ ಆಗ್ತದೆ, ಹುಡುಗರಿಗೆ ಸಹ. ಮತ್ತೆ ಇದು ಬಟ್ಟೆ ಒಗೆಯುವ ಸೋಪ್, ಇದು ಸ್ನಾನ ಮಾಡುವ ಸೋಪ್ ಹುಡುಗರಿಗೆ ಸಹ. ಮತ್ತೆ ಇದೆರಡು ಬೌಲ್ ಆನುಂಡದ, ಇದೆರಡು ಬೌಲ್. ಮತ್ತೆ ಇದು ಕಂಫರ್ಟ್ ಅಲ್ಲ, ಇದು ಬೈ ಮಾಡಿ ಅದರಲ್ಲಿ ಇದು ತಗೊಳ್ಬೇಡಿ, ಸಾಫ್ಟ್ ಟಚ್. ಆ ಕಲರ್ ಬೇರೆ ತಗೊಳ್ಳಿಕ್ಕೆ. ಒಂದು ಮಗ್, ಇದು ನಮ್ಮ ಅತ್ತಿಗೆ ಅವರು ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟದ್ದು. ಗಮ್ಮದ ತಂದನೆ, ಗಮ್ ಅಂಟಾರೆ ಟೂತ್ ಬ್ರಷ್, ಮತ್ತೆ ಟೂತ್ ಪೇಸ್ಟ್ ಸಹ, ಮತ್ತೆ ಇದೊಂದು ಶಾಂಪೂ, ಮತ್ತೆ ಏರಿಯಲ್ ಸರ್, ಮತ್ತೆ ಇದು ಬಟ್ಟೆ ಹಾಕಿ ಇಡ್ಲಿಕ್ಕೆ ಅಂತ ಒಂದು ಟಬ್, ಇಷ್ಟು ಬೇಕು. ಮತ್ತೆ ಉಂಟು ಬ್ಯಾಗ್, ಕೊಡೆ, ಮತ್ತೆ ಒಂದು ಶೂ, ಎಲ್ಲಿಂಟು, ಮತ್ತೆ ಒಂದು ಶೂ, ಮತ್ತೆ ಒಂದು ಚಪ್ಪಲ್ ಹೊರಗುಂಟು, ಸೇಮ್ ಟು ಸೇಮ್. ಮತ್ತೆ ಒಂದು ಬ್ಯಾಗ್, ಮತ್ತೆ ಬ್ಯಾಗಿನೊಳಗೆ ಒಂದು ಕೊಡೆ, ಮತ್ತೆ ಯೂನಿಫಾರ್ಮ್, ಅದು ನಾಳಿದ್ದೆ ತೋರಿಸಿ. ಮತ್ತೊಂದು ಪಿಲ್ಲೋ, ಮತ್ತೆ ಒಂದು ಬೆಡ್ ಸಹ ನಮಗೆ ತಗೊಂಡು ಹೋಗಿ ಹೇಳಿದ್ದಾರೆ. ನಿಮ್ಮ ಪರ್ತಿ ಅಲ್ಲ, ಅದು ಸ್ಪಾಂಜ್ ಇತ್ತು. ಬೆಡ್ ಮತ್ತೆಂತ ಅಷ್ಟೇ ಫ್ರೆಂಡ್ಸ್, ಇದು ಆಗ ಫ್ರೀ ಸಿಕ್ಕಿದ್ದು. ಮತ್ತೆ ಹ್ಯಾಂಗರ್, ಮತ್ತೆ ಒಂದು ಲಾಕ್, ಕಬೋರ್ಡಿಗೆ ಲಾಕ್ ಹಾಕ್ಲಿಕ್ಕೆ. ಮತ್ತೆ ಪೆನ್ ಟ್ರೇ, ಪೆನ್, ನೋಟ್ಬುಕ್ ಅಷ್ಟೇ. ಈ ಹುಡುಗಿ ಎಂತೆಲ್ಲ ತಕೊಳ್ಬೇಕು ಅಂತ ಗೈಡ್ ಮಾಡಿದ್ದು, ಹಾಗೆ ನಾನು ತಕೊಂಡೆ. ಯಾಕಂದ್ರೆ ಇವಳು ಹಾಸ್ಟೆಲಲ್ಲಿ, ಇವಳು ಪಿಜಿಯಲ್ಲಿ ಇರುದು, ಹಾಗೆ ಇಷ್ಟೆಲ್ಲ ಸಾಮಾನನ್ನು ತಗೊಳೋದು ನಾವು. ಫ್ರೆಂಡ್ಸ್, ಇಲ್ಲಿ ಬಿರಿಯಾನಿ ರೆಡಿ ಆಯ್ತು. ಅದು ಗೀ ರೈಸ್. ಇಲ್ಲಿ ರೊಟ್ಟಿ ಸಾಕ್ತವಳು ಒಂದು ಸೈಡ್ ನಮ್ಮ ಅಪ್ಪನಿಗೆ. ಬಟ್ಟಲ್ ಬತ್ತಲ್ಲ, ಅದಾಗೆ ಅಪ್ಪನಿಗೆ ಗೀ ರೈಸ್ ಆಗುದಿಲ್ಲ. ಸೂಪರ್. ಹೇಗಾಗಿದೆ ದಿಶಾ? ಈ ವ್ಲಾಗ್ ಅಲ್ಲಿ ನಾನು ಕಾಣಿಸಿಕೊಳ್ಳದೆ ಇದ್ದ ಕಾರಣ ಈಗ ಕಾಣಿಸಿಕೊಳ್ಳುತ್ತಿದ್ದೇನೆ. ನಮಗೆ ಇವತ್ತು ರಜೆ ಮಳೆಯ ಕಾರಣದಿಂದ, ಆದರೆ ಮಳೆ ಅಂತೂ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಪಿರಿ ಉಂಟು, ಸ್ವಲ್ಪ ಉಂಟು ಅಷ್ಟೇ. ನನ್ನ ಅಕ್ಕನ ಫ್ರೆಂಡ್ ನಿಖಿತಾ. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಈಗ ಅವಳ ಮನೆಗೆ ಹೋಗ್ತಿದ್ದಾಳೆ. ಬ್ಲಾಗ್ ಎಲ್ಲ ಮಾಡಿ, ಕಿತಾಪತಿ ಎಲ್ಲ ಮಾಡಿ, ಇದು ರೀಲ್ಸ್ ಎಲ್ಲ ಮಾಡಿದ್ವಿ. ರೀಲ್ಸ್ ಇನ್ನು ಈ ವಿಡಿಯೋ ಯಾವಾಗ ಬರ್ತದೆ ಹೇಗೆ ಗೊತ್ತು. ಇನ್ನೂ ಸಹ 4 ವಿಡಿಯೋ ಅಪ್ಲೋಡ್ ಆಗಿ ಆಮೇಲೆ ಈ ವಿಡಿಯೋ ಬರ್ತದೆ. ಅಷ್ಟೇ ನಾನು ಹಾಸ್ಟೆಲ್ ಸೇರಿ ನಂದು 1 ತಿಂಗಳ ಕ್ಲಾಸ್ ಸಹ ಮುಗ್ದಿರ್ತದೆ. ಈಗ ಇವಳನ್ನು ಬಿಡ್ಲಿಕ್ಕೆ ಅಂತ ನಾವು ಪೇಟೆಗೆ ಹೋಗುದು. ಇನ್ನು ಸಿಗೋದಿಲ್ಲ, ಇವಳು 3 ವರ್ಷ, ಅದಕ್ಕೆ ನಮ್ಮ ಮುಂಚೆ ಸಿಗ್ತಾಳ ಗೊತ್ತಿಲ್ಲ. ನನ್ನ ಚಾನ್ಸ್. ಬೈ. ಈಗ ಫ್ಯಾನ್ಸಿಯಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಈಗ ನಾವು ಹೋಗುದು. ನನಗೆ ಬೈ. ಗೈಸ್, ನಾನು ಎಂತ ಫೌಂಡ್ ಮಾಡಿದ್ದೇನೆ ಅಂದ್ರೆ, ಕ್ಯಾಪ್ಸಿಕಮ್ನೊಳಗೆ ಒಂದು ಚಿಕ್ಕ ಕ್ಯಾಪ್ಸಿಕಮ್ ಬೆಳೀತಾ ಉಂಟು. ಇದು ಆಕ್ಚುಲಿ ಪಿಜ್ಜಾ ಮಾಡ್ಲಿಕ್ಕೆ ಹೊರಟದು ನಾವು. ನೀವು ನಮಗೆ ಬೈಬೇಡಿ, ನಾವು ಅದನ್ನೇ ತಿನ್ನುದು ಅಂತ ಅಲ್ಲ. ನಾವು ತುಂಬಾ ಟೈಮ್ ಆಯ್ತು ಮಾಡೋದು, 2-3 ತಿಂಗಳಾಯ್ತು ಅಂತಲ್ವಾ.